ಹಾಯ್ ಸ್ನೇಹಿತರೆ, ನಮಸ್ಕಾರ. ಸಂತೋಷ್ ನ್ಯೂಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಯಾವಾಗ ಬರುತ್ತದೆ, ಈ ದಿನಾಂಕ ಫಿಕ್ಸ್ ಆಗಿದೆ, ಅದು ಯಾವ್ದು ದಿನಾಂಕ, ಮತ್ತು ಈಗಾಗಲೇ ಲೋಕಸಭೆ ಎಲೆಕ್ಷನ್ ಎನ್ನಿಕೆ ಪ್ರಚಾರ ಎಲ್ಲ ಮುಗಿದಿದೆ ಹಾಗೂ ಬಿಜೆಪಿ ಸರ್ಕಾರ ಆಡಳಿತಕ್ಕೆ ಬರೋದು ಫಿಕ್ಸ್ ಆಗಿದೆ. 8ನೇ ತಾರೀಕು ಶ್ರೀ ನರೇಂದ್ರ ಮೋದಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಆದ ಕಾರಣ ಏನು ಕರ್ನಾಟಕ ರಾಜ್ಯ ಸರ್ಕಾರ ಏನಿದೆ ನೋಡಿ, ಇದು ಗೃಹಲಕ್ಷ್ಮಿ ಯೋಜನೆ ಮತ್ತು ಇನ್ನುಳಿದ 4 ಯೋಜನೆಗಳನ್ನು ಮುಂದೆ ನಡೆಸ್ಕೊತಾ ಹೋಗ್ತಾರ ಅಥವಾ ಇಲ್ಲ ಅಂತ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅಂತ ಹೇಳಿ ಇಷ್ಟಪಡುತ್ತೇನೆ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಈ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಕೂಡಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾ ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ. ಇಲ್ಲಿ ನೋಡಿ ಸ್ನೇಹಿತರೆ, ತುಂಬ ಜನರು ವಿಡಿಯೋ ನೋಡ್ತಿದ್ರ ಆದರೂ ಕೂಡ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಆದ ಕಾರಣ ಯಾರೆಲ್ಲ ಇನ್ನೂ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತೇನೆ. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಇಲ್ಲಿ ನೋಡಿ ಸ್ನೇಹಿತರೆ, ತುಂಬಾ ಫಲಾನುಭವಿಗಳು ಕೇಳ್ತಾ ಇದ್ರು, ಸರ್ ನಮಗೆ ಈಗಾಗಲೇ ಲೋಕಸಭಾ ಎಲೆಕ್ಷನ್ ಕೂಡ ಕಂಪ್ಲೀಟ್ ಆಗಿದೆ, ಎಲ್ಲ ಎನ್ನಿಕೆ ಪ್ರಚಾರ ಕೂಡ ಎಲ್ಲ ಮುಗಿದಿದೆ, ಆದರೂ ನೀವು ಹೇಳಿದ್ರಿ ಜೂನ್ 5 ತಾರೀಕರಂದು ಗೃಹಲಕ್ಷ್ಮಿ 11ನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರಂತ. ಆದ್ರೂ ಕೂಡ ಇದುವರೆಗೆ ಬಿಡುಗಡೆ ಮಾಡಿಲ್ಲ. ಇನ್ನು ನಮ್ಮ ಯಾವಾಗ ಬರುತ್ತದೆ ಅಂತ ತುಂಬಾ ಫಲಾನುಭವಿಗಳು ಕೇಳ್ತಾ ಇದ್ರು. ಇಲ್ಲಿ ನೋಡಿ ಸ್ನೇಹಿತರೆ, ಈಗಾಗಲೇ ನಿಮಗೆ ಇನ್ನು 8ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ ನರೇಂದ್ರ ಮೋದಿ ಸರ್ ಅವರು. ಆದ ಕಾರಣ ನಿಮಗೆ ಏನು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಏನಿದೆ ನೋಡಿ, ನಾವು ಲೋಕಸಭಾ ಎಲೆಕ್ಷನ್ ಅಲ್ಲಿ ಸೋಲ್ಲಿ ಬಿಡ್ಲಿ, ಇವು 5 ಗ್ಯಾರಂಟಿಗಳನ್ನು ಏನು ನಾವು ನುಡಿದಂತೆ ನೀಡ್ತೇವೆ ಅಂತ ಒಂದು ಆದೇಶವನ್ನು ಕೊಟ್ಟಿದ್ರು. ಆದ ಕಾರಣ ಅವರು ಈಗ ಸದ್ಯಕ್ಕೆ ಬಂದ್ ಮಾಡಲ್ಲ. ಏನು 5 ಯೋಜನೆಗಳು ಏನಿದ್ದಾವೆ ನೋಡಿ, ಅವನು ಸದ್ಯಕ್ಕೆ ಬಂದ್ ಮಾಡಲ್ಲ ಅಂತೆ. ಆದ ಕಾರಣ ಸ್ವಲ್ಪ ದಿನ ವೇಟ್ ಮಾಡಿ, ಇನ್ನೂ 2-3 ತಿಂಗಳು ಚಾಲ್ತಿಯಲ್ಲಿ ಇಡ್ತೇವೆ. ಮುಂದೆ ನಾವು ಏನು ತೀರ್ಮಾನ ಮಾಡಿ ನಂತರ ನಿಮಗೊಂದು ಆಶ್ವಾಸನೆ ಕೊಡ್ತೇವೆ ಅಂತ ಶ್ರೀ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಪ್ರೆಸ್ ಅವರ ಮುಂದೆ ಹೇಳಿದಾರಂತೆ. ಆದ ಕಾರಣ ಸ್ವಲ್ಪ ದಿನ ವೇಟ್ ಮಾಡಿ, ನಿಮಗೆ 11ನೇ ಕಂತು, 12ನೇ ಕಂತು, 13ನೇ ಕಂತು, ಇವು 3 ಕಂತು ಅಂತೂ ನಿಮಗೆ ಆಲ್ಮೋಸ್ಟ್ ಬಂದೇ ಬರೋ ಸ್ನೇಹಿತರೆ. ಯಾವುದೇ ರೀತಿಯ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾದ್ರೆ ನೀವು ಕೇಳ್ಬೋದು 11ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. 11ನೇ ಕಂತಿನ ಹಣ ಇದೇ ಜೂನ್ 15ರ ಒಳಗಾಗಿ ಬಿಡುಗಡೆ ಮಾಡ್ತಾರಂತ ಶ್ರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನಿನ್ನೆ ತಿಳಿಸಿದ್ದಾರೆ. ಆದ ಕಾರಣ ಜೂನ್ 15ರ ಒಳಗಾಗಿ ವೇಟ್ ಮಾಡಿ. ಅಂದರೆ ನೀವು ಕೇಳ್ಬೋದು ಫಲಾನುಭವಿಗಳೇ, ಸರ್ ನಮಗೆ ಜೂನ್ 15ರ ಒಳಗಾಗಿ ಬಿಡುಗಡೆ ಆಗಿದೆ, ನಮ್ಮ ಖಾತೆಗೆ ಯಾವಾಗ ಬರುತ್ತೆ ಅಂತ. ನಿಮ್ಮ ಖಾತೆಗೆ ಜೂನ್ 20ರ ಒಳಗಾಗಿ ಬರ್ಬೋದು, ಅಥವಾ ಇದೇ ಜೂನ್ 8ರ ಒಳಗಾಗಿ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಖಂಡಿತವಾಗಿ 100ಕ್ಕೆ 100% ಬಂದೇ ಬರುತ್ತೆ ಸ್ನೇಹಿತರೆ. ಸೊ ಈಗಾದ್ರೂ ನಿಮ್ ಡೌಟ್ ಕ್ಲಿಯರ್ ಆತಲ್ಲ, ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಯಾವಾಗ ಬರ್ತದೆ ಅಂತ ತುಂಬಾ ಜನ ಕೇಳ್ತಾ ಇದ್ರಲ್ಲ, ಅವ್ರಿಗೆ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಜೂನ್ 15ರ ನಂತರ ಬಿಡುಗಡೆ ಮಾಡ್ತಾರಂತೆ. ಜೂನ್ ಅಂದ್ರೆ ನಿಮಗೆ ಬರಲು ಜೂನ್ 25ರ ಒಳಗಾಗಿ ಆಲ್ಮೋಸ್ಟ್ ಎಲ್ಲ 80 to 90% ಫಲಾನುಭವಿಗೆ ಬರ್ತದೆ. ಕೆಲವೊಂದಿಷ್ಟು ಫಲಾನುಭವಿಗೆ ಸರ್ವರ್ ಇಶ್ಯೂಸ್ ಇಂದ. ಆದ ಕಾರಣ ಜೂನ್ 8ರ ಒಳಗಾಗಿ ನಿಮಗೆ ಖಂಡಿತವಾಗಿ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಖಂಡಿತ ಬಂದೇ ಬರ್ತದೆ ಸ್ನೇಹಿತರೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.